ತೆಂಗಿನಕಾಯಿ ಕರೆಕ್ಟಾಗಿ 2 ಹೋಳು ಆಗೇ ಆಗುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಮೊದಲ ಬಾರಿಗೆ ನೋಡ್ತಿದ್ದೀರೋ ಈ ವಿಡಿಯೋ ತಪ್ಪದೇ ನೋಡಿದ ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿ, ಬಲ್ತಿರುವಂಥ ತೆಂಗಿನಕಾಯಿ. ಇದು ಸಾಂಬಾರಿಗಾಗಿರ್ಬೋದು ಅಥವಾ ದೇವರ ಪೂಜೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆಗೇ ಆಗುತ್ತೆ. ಆದರೆ ಇದನ್ನು ಕರೆಕ್ಟಾಗಿ ಅರ್ಧ ಭಾಗ ಹೊಡೆಯೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ತೋರಿಸ್ತಾ ಇದ್ದೀನಿ. ನಾನು ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡಿದ್ದೀನಿ. ಅದನ್ನು ಕರೆಕ್ಟಾಗಿ ತೆಂಗಿನಕಾಯಿಗೆ ಅರ್ಧ ಭಾಗಕ್ಕೆ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಎಷ್ಟು ಈಸಿಯಾಗಿ ನಾವು ಇದನ್ನು ಕಟ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ರಬ್ಬರ್ ಬ್ಯಾಂಡ್ ಬೇಡಪ್ಪ ಅನ್ನೋರು ಯಾವುದಾದ್ರೂ ದಾರನಾದರೂ ತೊಗೋಬಹುದು. ಅಂದರೆ ಸೂಜಿಗೆ ಹೊಲಿಯುವಂಥ ದಾರ ಇರುತ್ತಲ್ವ, ಸೊ ಆ ಥರ ದಾರ ಇದ್ರೂ ತೊಗೋಬೋದು. ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಕರೆಕ್ಟಾಗಿ ಆಫ್ ಆಗಿ ಕಟ್ ಆಗಿದೆ ಅಂತೇಳಿ. ತೆಂಗಿನಕಾಯಿನ ಕರೆಕ್ಟಾಗಿ ಕಟ್ ಮಾಡೋ ವಿಧಾನ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಟ್ ಮಾಡೋದ್ರಿಂದ ನಮಗೆ ಕೊಬ್ಬರಿನ ತುರಿಯೋದಕ್ಕೆ ಈಸಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಟಿಪ್, ಈ ರೀತಿ ಒಂದೊಂದು ಟೈಮ್ ಕರೆಕ್ಟಾಗಿ ಆಫ್ ಆಗಿ ಕಟ್ ಆಗೋದಿಲ್ಲ. ಯಾವುದೋ ಅವಸರದಲ್ಲಿ ಕಟ್ ಆಗುತ್ತೆ, ಅಥವಾ ತೊಟ್ಲುಕಾಯಿ ಏನಂತ ಹೇಳ್ತೀವಲ್ಲ, ತೊಟ್ಲುಕಾಯಿನೂ ಹೊಡೆದ್ಬಿಟ್ಟಿರುತ್ತೆ. ದೇವಸ್ಥಾನದಲ್ಲಿ ನಾವು ಎಲ್ಲ ಕರೆಕ್ಟಾಗಿ ಆಫ್ ಆಗಿ ಕಟ್ ಆಗೋಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿ ಅರ್ಧ ಅಂದರೆ ತೊಟ್ಲುಕಾಯಿ ಥರ ಕಟ್ಟಾಗಿರುವಂಥ ಕಾಯಿನ ಕೂಡ ನಾವು ಯಾವ ರೀತಿ ಉಪಯೋಗಿಸ್ಕೋಬಹುದು. ಸ್ನೇಹಿತರೆ, ನಮ್ಮ ತೆಂಗಿನಕಾಯಿ ಮನೆಯಲ್ಲಿ ಹೊಡೆದಿರ್ಬೋದಾಗಿರ್ಬೋದು ಅಥವಾ ಹೊರಗಡೆ ಇದರಿಂದ ತುಂಬ ಅಂದರೆ ತುಂಬ ಉಪಯೋಗಗಳಿದ್ದಾವೆ. ನಾವು ಎಷ್ಟು ತೆಂಗಿನಕಾಯಿನ ಉಪಯೋಗಿಸ್ತೀವಿ ಅಷ್ಟು ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ನಾನಿಲ್ಲಿ ಒಂದು ಚಾಕುವಿನ ಹೆಲ್ಪಿನಿಂದ ಕೊಬ್ಬರಿನೆಲ್ಲ ತಕ್ಕೊಂಡಿದ್ದೀನಿ. ಅದನ್ನು ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಸಾಂಬಾರಿಗಾದರೂ ಯೂಸ್ ಮಾಡ್ಬೋದು, ಚಟ್ನಿಗಾದರೂ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇರುವಂತಹದ್ದು ಕೊಬ್ಬರಿಯ ಚಿಪ್ಪು. ಕೊಬ್ಬರಿ ಚಿಪ್ಪಿನಿಂದ ಎಷ್ಟೆಲ್ಲ ಉಪಯೋಗಗಳಿದ್ದಾವೆ ಎಂದು ತೋರಿಸ್ತಾ ಇರೋದು. ಫಸ್ಟು ನಾನು ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ, ಕೊಬ್ಬರಿ ಚಿಪ್ಪು ಒಂದು 2ರಿಂದ 3 ಭಾಗ ಆಗಿದೆ. ಹಾಗಿದ್ರೆ ಬನ್ನಿ, ಕೊಬ್ಬರಿ ಚಿಪ್ಪಿನಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಭರಣಿಯಲ್ಲಿ ನಾನು ದೊಡ್ಡ ಉಪ್ಪು ಅಂದರೆ ಹಳ್ಳುಪ್ಪೇನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಭರಣಿಯಲ್ಲಿ ಕೂಡ ನೀರು ಬಿಟ್ಕೊಂಡು ತೇವಾಂಶ ಆಗಿಬಿಟ್ಟಿದೆ. ಉಪ್ಪಿನ ತೇವಾಂಶ ಆಗಿರೋದ್ರಿಂದ ನೀರು ಜಾಸ್ತಿ ಆದರೆ ಉಪ್ಪು ಕರಗಿಬಿಡುತ್ತೆ, ಅಥವಾ ತುಂಬ ಕಲ್ಲಾಗಿ ದಪ್ಪ ದಪ್ಪ ಗಡ್ಡೆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಸಿಂಪಲ್ ಟಿಪ್ನ ತೋರಿಸ್ತಾ ಇದ್ದೀನಿ. ಆವಾಗೇ ನಾವೇನು ಕೊಬ್ಬರಿ ಚಿಪ್ಪನ್ನ ಮುರ್ಕೊಂಡಿಟ್ಕೊಂಡಿದ್ವಲ್ವ, ಸೊ ಆ ಕೊಬ್ಬರಿ ಚಿಪ್ಪಿನಲ್ಲಿರುವಂಥ ಒಂದು ತುಂಡು ಅಂದರೆ ಒಂದು ಅರ್ಧ ತುಂಡಷ್ಟು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಿಮ್ಮ ಉಪ್ಪಿನ ಡಬ್ಬಿ ಏನಿದೆ ಅಥವಾ ಉಪ್ಪಿನ ಭರಣಿ ಏನಿದೆ ಅದು ತೇವಾಂಶನೆಲ್ಲ ಹೀರ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಉಪ್ಪು ಸುಮಾರು ವರ್ಷಗಳ ಕಾಲ ಇಟ್ಟರೂ ಕೂಡ ಕೆಡೋದಿಲ್ಲ. ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ತೋರಿಸಿರೋ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಬೇಡಿ. ದೋಸೆ ಹಂಚಿನ ಅಥವಾ ಚಪಾತಿಗೆ ಯಾವುದಕ್ಕೆ ಯೂಸ್ ಮಾಡಬೇಕಾದ್ರೆ ಪ್ಲ್ಯಾಸ್ಟಿಕ್ನಿಂದ ಯೂಸ್ ಮಾಡಬೇಡಿ. ಇವತ್ತಿನ ಒಂದು ಸಿಂಪಲ್ ಅಮೇಝಿಂಗ್ ಟಿಪ್ನಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂತಹ ತೆಂಗಿನಕಾಯಿ ಚಿಪ್ಪಿನ ನಾರೇನಿದೆ, ಆ ಒಂದು ಜುಟ್ಟ ಅಂತ ಏನು ಹೇಳ್ತೀವಲ್ವ, ಸೊ ತೆಂಗಿನಕಾಯಿಯ ಜುಟ್ಟು, ಆ ಜುಟ್ಟಿನಿಂದ ನಾನಿವತ್ತು ಒಂದು ಅಮೇಝಿಂಗ್ ಆಗಿರುವಂಥ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಜುಟ್ಟನ್ನು ತಗೊಂಡು ಚೆನ್ನಾಗಿ ಬಿಡಿ ಬಿಡಿ ಮಾಡ್ಕೊಳ್ಳಿ. ಈ ರೀತಿ ಬಿಡಿ ಬಿಡಿ ಮಾಡಿಕೊಂಡು ಈಗಿನ ಕಾಲಕ್ಕೆ ಅಂದರೆ ಈಗಿನ ಜನ್ರೇಷನ್ಗೆ ಹೆಚ್ಚು ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಬಾರ್ದು. ಹೆಲ್ತಿಗೆ ಕೆಡುತ್ತೆ. ಹೆಲ್ತ್ ಕೂಡ ತುಂಬ, ನಮ್ಮ ಆರೋಗ್ಯಕ್ಕೆ ತುಂಬ ಸಮಸ್ಯೆಗಳು ಬರ್ತಾ ಇದ್ದಾವೆ. ಹಾಗಾಗಿ ತೆಂಗಿನ ನಾರು ಅಂದರೆ ತೆಂಗಿನ ಜುಟ್ಟು ಏನಿದೆ ಅದನ್ನು ತಗೊಂಡು ನಾನಿಲ್ಲಿ ದೋಸೆ ತವಕ್ಕೆ ಯೂಸ್ ಮಾಡಬೇಕಾದ್ರೆ ಆಯಿಲಿಂದ ನಾವೇನು ಸವರ್ತೀವಲ್ವ, ಸೊ ಆ ರೀತಿ ಸವರ್ಲಿಕ್ಕೋಸ್ಕರ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಜುಟ್ಟಿನಿಂದ, ಈ ತೆಂಗಿನ ನಾರಿನಿಂದ ಕೂಡ ನಾವು ಇನ್ನೂ ಒಂದು ಅಮೇಝಿಂಗ್ ಡ್ರಿಂಕ್ಸ್ ಮಾಡ್ಕೋಬೋದು. ಡೆಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. BP ಇದ್ದವರಿಗೆ ಇದನ್ನು ಸ್ವಲ್ಪ ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಗಿನ ಜಾವ ಈ ಜುಟ್ಟೇನಿದೆಯಲ್ವ, ಈ ಜುಟ್ಟನ್ನು ನೆನೆ ಹಾಕಿಟ್ಕೊಂಡು, ತೆಂಗಿನ ನಾರನ್ನು ನೆನೆ ಹಾಕಿಟ್ಕೊಂಡು ಬೆಳಗಿನ ಜಾವ ಎದ್ದ ತಕ್ಷಣ ಆ ನೀರನ್ನು ಸೋಸಿ ಕುಡಿಯೋದ್ರಿಂದ ನಮ್ಮ
ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲ, ಇದು ಒಂದು ಡೆಟಾಕ್ಸ್ ಡ್ರಿಂಕ್ ಅಂತ ಕೂಡ ಹೇಳಿದೆ. ಹಾಗೆ ಹೆಚ್ಚು BP ಇದ್ದವರಿಗೆ ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ಅತಿ ವೇಗವಾಗಿ BP ನಿಯಂತ್ರಣಕ್ಕೆ ಬರುತ್ತೆ. ಸೊ ಹಾಗಾಗಿ ಈ ಟಿಪ್ನ ನೀವು ಕಂಪಲ್ಸರಿ ಮಾಡಿ. ಆಮೇಲೆ ರಿಸಲ್ಟ್ ಬಂದ ಮೇಲೆ ನನಗೆ ಒಂದು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಒಂದು ದಾರ ತೊಗೊಂಡಿದ್ದೀನಿ, ಹಾಗೆ ಒಂದು ಟೂತ್ಪಿಕ್, ದೊಡ್ಡ ಟೂತ್ಪಿಕ್ ಏನಿರುತ್ತಲ್ವ, ಸೊ ಆ ಥರ ಒಂದು ದೊಡ್ಡ ಟೂತ್ಪಿಕ್ ಸ್ಟಿಕ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಜಾಡು ಥರ, ಅಂದರೆ ನಾವು ಕಸ ಏನು ಬೆಳಿತೀವಲ್ವ, ಸೊ ಆ ರೀತಿ ನೀಟಾಗಿ ನಮ್ಮ ತೆಂಗಿನ ನಾರಿಗೆ ನೀಟಾಗಿ ಕಟ್ಕೊಂಡ್ಬಿಡಿ. ಕಟ್ಕೊಂಡ ತಕ್ಷಣವೇ ಒಂದು ಚಾಕುವಿನ ಸಹಾಯದಿಂದ ನಾವು ತಲೆ ಹೆಂಗೆ ಬಾಚ್ತೀವೋ ಅದೇ ರೀತಿ ತೆಂಗಿನ ನಾರಿಗೂ ಕೂಡ ಚೆನ್ನಾಗಿ ಒಂದು ಚಾಕುವಿನ ಹೆಲ್ಪಿನಿಂದ ಬಾಚ್ಕೊಳ್ಳಿ. ಬಾಚಿದ ತಕ್ಷಣ ಬಿಡಿ ಆಗುತ್ತೆ. ಹಾಗೆ ಒಂದು ಶೇಪ್ ಚೆನ್ನಾಗಿ ಬರೋದಕ್ಕೋಸ್ಕರ ನಾನಿಲ್ಲಿ ಕತ್ರಿಯ ಹೆಲ್ಪಿನಿಂದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ರೆಡಿ ಮಾಡಿರುವಂತಹ ದೋಸೆ ಹಿಟ್ಟಿಗೆ ಅಥವಾ ಚಪಾತಿಗೆ ಯಾವುದಕ್ಕೆ ಆಗಿರ್ಬೋದು ಹಂಚಿನ ಮೇಲೆ ಎಣ್ಣೆ ಹಾಕಲಿಕ್ಕೋಸ್ಕರ ಯೂಸ್ ಮಾಡುವಂತಹ ಈ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಈ ಪ್ಲ್ಯಾಸ್ಟಿಕ್ನ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ನಾನು ಮಾಡಿ ತೋರಿಸಿರುವಂಥ ತೆಂಗಿನ ಚಿಪ್ಪಿನ ನಾರಿನಾಂಶದಿಂದ ಮಾಡಿರುವಂತಹ ಸಿಂಪಲ್ ಟಿಪ್, ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ಆರೋಗ್ಯಕ್ಕೆ ಸಮಸ್ಯೆ ಕೂಡ ಬರೋದಿಲ್ಲ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇಷ್ಟು ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಹಂಚಿನ ಮೇಲೆ ಈ ರೀತಿಯಾಗಿ ಮಾಡ್ಕೊಂಡಿರೋದ್ರಿಂದ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಚಪಾತಿ ಹಂಚಿನ ಮೇಲೆ ಕೂಡ ಈ ರೀತಿ ಮಾಡ್ಕೊಳ್ಳಿ. ನಾನು ಆವಾಗೆ ಕಟ್ ಮಾಡ್ಕೊಂಡಿರ್ಬೇಕಾದ್ರೆ ಉಳಿದಿರುವಂಥ ಪುಡಿ ಏನಿದೆ ಆ ಪುಡಿಯಿಂದ ಕೂಡ ಅಷ್ಟೇ ನಾನು ಇನ್ನೂ ಒಂದು ಸಿಂಪಲ್ಲಾಗಿ ಅಮೇಝಿಂಗ್ ಆಗಿರುವಂಥ ಟಿಪ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಉಳಿದಿರುವಂಥ ಕೊಬ್ಬರಿ ಚಿಪ್ಪನ್ನು ತಗೊಳ್ಳಿ. ಹಾಗೆ ಸ್ವಲ್ಪ ಅದರದ್ದು ಪುಡಿ ಏನಿರುತ್ತೆ ಆ ಪುಡಿನೂ ಕೂಡ ಹಾಕ್ಕೊಳ್ಳಿ. ಹಾಗೆ ಹಿಂದೆ ಉಳಿದಿರುವಂಥ ಜುಟ್ಟು, ಸೊ ಕೊಬ್ಬರಿನ ನಾರು ಏನಿದೆ ಅದು ಕೂಡ ಅಷ್ಟೇ, ಚಿಪ್ಪಿನ ನಾರಿ ಅದು ಕೂಡ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಇದ್ದಾವಪ್ಪ ಅಂತ ಅನಿಸಿದರೆ ಇದಕ್ಕೆ ಬೆಳ್ಳುಳ್ಳಿ ಸೊಟ್ಟಿ ಏನಿರುತ್ತೆ ಅದನ್ನು ಹಾಕ್ಕೋಬೋದು. ಹಾಗೆ ಒಂದು 4 ಲವಂಗನ ಹಾಕ್ಕೋಬೋದು. ನಾನಿಲ್ಲಿ ಕೇವಲ ಒಂದು ಲೋಬಾನ ಹಾಕ್ಕೊತಾ ಇದ್ದೀನಿ. ಸಾಯಂಕಾಲ ಹೊತ್ತು ಲೋಬಾನ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ ಕೂಡ ಸಿಗುತ್ತೆ. ಹಾಗೆ ಈ ಲೋಬಾನ ಜೊತೆಗೆ ನಾನು ತೆಂಗಿನ ನಾರೇನಿಟ್ಟಿದ್ದೆ ಅದನ್ನು ಇದ್ರ ಮೇಲ್ಗಡೆ ಮುಚ್ಚೋದ್ರಿಂದ ತೆಂಗಿನ ನಾರಿನ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಮನೆ ತುಂಬ ಲೋಬಾನದ ಪರಿಮಳ ಸುವಾಸನೆ ಕೂಡ ಇರುತ್ತೆ. ಹಾಗಾಗಿ ಈ ಟಿಪ್ ನಿಮ್ಮ ಮನೆಯಲ್ಲಿ ಲೋಬಾನ ಹಚ್ಚೋಕ್ಕೆ ಏನೂ ಇಲ್ಲಪ್ಪ ಅನ್ನೋ ಹಾಗಿದ್ರೆ ಈ ರೀತಿ ತೆಂಗಿನ ಚಿಪ್ಪಿನಲ್ಲಿ ಕೂಡ ಹಚ್ಚಬಹುದು. ಇದಕ್ಕೆ ನೀವು ಲವಂಗ ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಹಾಕೋದ್ರಿಂದ ಸೊಳ್ಳೆಗಳೆಲ್ಲ ಹೋಗಿಬಿಡುತ್ತೆ.